ಗೈಸ್ ಈ ಜಾಗ ಬಂದುಬಿಟ್ಟು ನೀವು ನೋಡೋದಕ್ಕೆ ಚಾನ್ಸೇ ಇಲ್ಲ, ನೋಡಿದ್ರು ಕೂಡ ನೀವು ಅಪರೂಪವಾಗಿ ನೋಡಿರ್ಬೋದು. ಇದು ಒಂದು ಜಾಗ ಇದೆ ಅಂತೇಳಿ ನಿಮಗಂತೂ ಗೊತ್ತೇ ಇರಲ್ಲ. ನಾನು ತೋರಿಸ್ತೀನಿ ಬನ್ನಿ. ಇದು ಬಂದುಬಿಟ್ಟು ಒಂದು ರಂಗಭೂಮಿ. ಇದು ಕಾಲೇಜು, ಅಂದರೆ ರಂಗಭೂಮಿ ಶಿಕ್ಷಣ ಕೇಂದ್ರ ಕಾಲೇಜು ಅಂತಂದು ಹೇಳಿ ಬಂದುಬಿಟ್ಟು ನೋಡ್ಬೋದು. ಕೋಲಾರದಿಂದ ಸ್ವಲ್ಪ ಟೈಮ್ ಇರೋಂಥವ್ರು ಬಂದು ಫ್ರೀ ಟೈಮಲ್ಲಿ ನೋಡಿ ಎಷ್ಟು ನ್ಯಾಚುರಲ್ ಆಗಿ ಎಷ್ಟು ಅದ್ಭುತವಾಗಿ ಕಟ್ಸಿದ್ದಾರೆ. ಎಷ್ಟು ಮೇಲೆ ಇದೆ ಅಂದರೆ ಇದು ಇಲ್ಲಿ ರಸ್ತೆನೂ ರೀಸೆಂಟಾಗಿ ಆಗಿದೆ ಅಂತ ಹೇಳ್ಬೋದು. ಇಷ್ಟೆಲ್ಲ ಅದ್ಭುತವಾಗಿ ಮಾಡಿಸಿದ್ದಾರೆ. ಅಂದರೆ ಸಿನಿಮಾ ಶೂಟಿಂಗ್ ಎಲ್ಲ ನಡೆದಿದೆಯಂತೆ. ಆದಷ್ಟು ಬಂದು ಇಲ್ಲಿ ನೋಡೋವಂಥವ್ರು ಈ ರಂಗಭೂಮಿ ಶಿಕ್ಷಣ ಕೇಂದ್ರದಲ್ಲಿ ಏನೇನೆಲ್ಲ ತರಬೇತಿ ಕೊಡ್ತಾರೆ, ಏನೇನೆಲ್ಲ ಮಾಡಿಸ್ತಿದ್ದಾರೆ ಅಂತೇಳಿ ಇಲ್ಲಿ ಎಲ್ಲನೂ ಒಂದೊಂದಾಗಿ ಹಾಕಿದ್ದಾರೆ. ಎಲ್ಲ ಶಿಕ್ಷಣ ಮಾತ್ರ ಚೆನ್ನಾಗಿ ಎಲ್ಲ ಇದೆ, ಎಲ್ಲ ಎಕ್ಸ್ಪ್ಲೇನ್ ಚೆನ್ನಾಗಿರುತ್ತೆ, ಬಂದು ನೋಡಿ. ಇನ್ನೂ ರೆಡಿ ಆಗ್ತಾ ಇರ್ಬೋದು ಇನ್ನು, ಯಾಕಂದರೆ ಇಲ್ಲೆಲ್ಲ ಇಟ್ಟಿದ್ದಾರಲ್ಲ ಇವೆಲ್ಲ ಮೇ ಬಿ ರೆಡಿ ಆಗ್ತಾ ಇರೋದು ಅನಿಸುತ್ತೆ. ಅಕ್ಕ, ನನ್ನ ಅಂದಾಜು ಇದು ಕೋಲಾರದಲ್ಲಿರೋರಿಗೇನ ಈ ಜಾಗ ಕೋಲಾರದಲ್ಲಿರೋರಿಗೆ ಸ್ವಲ್ಪ ಕ್ರಿಯೇಟರ್ಸ್ಗಾದರೂ ಜನಕ್ಕಾದರೂ ಈ ಜಾಗ ಈ ಪ್ಲೇಸು ಗೊತ್ತಿಲ್ಲ ಅಂದ್ಕೊತೀನಿ. ಯಾಕಂತಂದರೆ ನಾನು ಭಾಳಷ್ಟು ಜನನ ಕೋಲಾರದಲ್ಲಿ ಕ್ರಿಯೇಟರ್ಸ್ನ ನೋಡಿದ್ದೀನಿ, ಆದರೆ ಯಾರು ಏನೂ ಅಪ್ಲೋಡ್ ಮಾಡಿಲ್ಲ. ಈ ಥರ ಇಲ್ಲಿ ಈ ಜಾಗ ಕೋಲಾರದಿಂದ ಜಸ್ಟ್ ಒಂದು 6 ಕಿಲೋಮೀಟರ್ ಬಂದರೆ ಈ ಥರ ಒಂದು ವಂಡರ್ಫುಲ್ ಆದಂಥ ಪ್ಲೇಸ್ನ ನೋಡ್ಬೋದು. ಯಾರದೇ ಪ್ರಾಬ್ಲಮ್ ಇಲ್ಲ, ಎಲ್ಲನೂ ಮಸ್ತಾಗಿಯೇ ಎಲ್ಲ ಕಾಣ್ಬೋದು ನೋಡಿ. ಎಲ್ಲ ಕೋಲಾರದಲ್ಲಿರೋಂಥ ಜನ ನಾನು ನೋಡ್ದಂಗೆ ಇನ್ನೂ ಇದು ಯಾರು ಬಂದು ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದ್ಕೊತೀನಿ. ನೋಡಿ ಎಷ್ಟೊಂದು ಅದ್ಭುತವಾಗಿ ಇದನ್ನೆಲ್ಲ ಮಾಡಿದ್ದಾರೆ. ನನಗಂತೂ ಇಲ್ಲಿ ಕೋಲಾರದಲ್ಲಿರೋಂಥ ಜನ ಯಾರು ಇದನ್ನ ಎಕ್ಸ್ಪ್ಲೋರ್ ಮಾಡಿಲ್ಲ. ನಾನು ನೋಡಿರೋ ಪ್ರಕಾರ ಇಲ್ಲಿ ಯಾರೂ ಬಂದಿಲ್ಲ. ಇಲ್ಲಿ ನಾನು ನೋಡಿರೋ ಪ್ರಕಾರ ಇದೇ ನೋಡಿ, ಇಲ್ಲಿ ನಡೀತಾ ಇರೋಂಥ ರಂಗಭೂಮಿ ಅಂದರೆ ನಮ್ಮ ಸಂಸ್ಕೃತಿಯ ರಂಗಭೂಮಿ ಅಂತ ಹೇಳ್ತೀವಲ್ಲ, ಅದ್ರದ್ದು ಶೂಟಿಂಗ್ ಆದರೂ ಇಲ್ಲ. ಇಲ್ಲೆಲ್ಲ ಕೆಳಗಡೆ ಹೇಳಿದರು ಶೂಟಿಂಗ್ ಎಲ್ಲ ಮಾಡಿದಾರಂತೆ, ಫಿಲಮ್ ಶೂಟ್ ಎಲ್ಲ ಮಾಡಿದಾರಂತೆ. ಆದರೆ ನಾನು ಯಾವ ಮೂವಿಯಲ್ಲೂ ನೋಡಿಲ್ಲ. ಕೆಳಗಡೆ ಹೇಳಿರೋ ಪ್ರಕಾರ ಶೂಟಿಂಗ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದರು. ನೋಡಿ ಶೂಟಿಂಗ್ ಮಾಡಿದ್ದಾರೆ ಅನ್ನೋದು ಕೇಳೋದಕ್ಕೆ ಇಲ್ಲೆಲ್ಲ ಲೈಟಿಂಗ್ಸು ಇವೆಲ್ಲ ಇರೋದು ನೋಡಿನೇ ಹೇಳ್ಬೋದು ಇಲ್ಲೆಲ್ಲ ಶೂಟಿಂಗ್ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಕೋಲಾರ ಜನ ಅಂತೂ ಸ್ವಲ್ಪ ಇಲ್ಲಿನೂ ಪ್ಲೇಸ್ ಇದೆ ಅಂತಂದು ಹೇಳಿ ಬಂದು ಸ್ವಲ್ಪ ವಿಸಿಟ್ ಮಾಡಿ ನೋಡ್ಬೋದು ಎಲ್ಲ ಯಾವ ಥರ ಎಲ್ಲ ಇದೆ ಅಂತಂದು ಹೇಳಿ. ನೋಡಿ ಬಂದರೆ ಮಸ್ತಾಗಿನೇ ಎಲ್ಲ ಕಾಣ್ಬೋದು. ಕೋಲಾರದಲ್ಲಿ ಬಂದಿರೋಂಥ ಜನ ಸ್ವಲ್ಪ ಇಲ್ಲಿನೂ ಪ್ಲೇಸ್ ಇದೆ, ಬಂದು ನೋಡಿ ಫ್ರೀ ಟೈಮಲ್ಲಿ. ಜಸ್ಟ್ ದೂರ ಏನಿಲ್ಲ, ಒಂದು 10 ಮಿನಿಟ್ಸ್ ಜರ್ನಿ ಅಂತ ಹೇಳ್ಬೋದು ಅಷ್ಟೇ. ಒಂದು 10 ಮಿನಿಟ್ಸಲ್ಲಿ ನೀವು ಕೊಟ್ಟಿರೋ 10 ಮಿನಿಟ್ಸಲ್ಲಿ ಬಂದು ನೋಡಿದರೆ ನಿಮಗೆ ಅದ್ಭುತವಾಗಿಯೇ ಎಲ್ಲ ಕಾಣುತ್ತೆ. ಇಷ್ಟೆಲ್ಲ ಅದ್ಭುತವಾಗಿ ನ್ಯಾಚುರಲಾಗಿ ನೇಚರ್ ಗಾಳಿನ ಮತ್ತು ನೇಚರ್ನ ಖುಷಿನೆಲ್ಲ ನೋಡ್ಬೋದು. ಆದರೆ ನೀವು ಅರ್ಲಿ ಮಾರ್ನಿಂಗ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಹೊಸ್ದಾಗಿ ಎಲ್ಲ ಇಲ್ಲಿ ಕೋಲಾರ ಜನ ಒಂದು ಹತ್ತಿರದಲ್ಲೇ ಒಂದು ಒಳ್ಳೆ ಪ್ಲೇಸ್ ನೋಡಬೇಕು, ಫ್ರೀ ಟಿಕೆಟು ಏನು ಟಿಕೆಟ್ ಇಲ್ಲದೇ ಹತ್ತಿರದಲ್ಲಿ ಒಂದು ವಂಡರ್ಫುಲ್ಲಾಗಿ ನೀವು ಒಂದು ಜಾಗ ನೋಡ್ಬೋದು. ಅಂದರೆ ಈ ಜಾಗಕ್ಕೆ ಬಂದು ವಿಸಿಟ್ ಮಾಡಿ, ಮಸ್ತಾಗಿನೇ ಖುಷಿ. ಗಾಯ್ಸ್, ನೀವಿಲ್ಲಿ ಆರಾಮಾಗಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ನೋಡಿ, ಇಷ್ಟೆಲ್ಲ ಇದೆಯಲ್ಲ, ಇಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ನೀವು ಸ್ವಲ್ಪ 1 ಮಿನಿಟ್ ಈ ದಾರಿಯಲ್ಲಿ ಹಂಗೆ ಸ್ವಲ್ಪ ಬಂದರೆ ನೀವು ಇಡೀ ಕೋಲಾರನೇ ನೋಡ್ಬೋದು. ಯಾವ ಥರ ಗೊತ್ತಾ, ಎಷ್ಟು ಮಸ್ತಾಗಿ ಕಾಣುತ್ತೆ ಅಂದರೆ ನೋಡಿ, ಅಲ್ಲಿ ಮೇಲೆ ಹೋಗಿ ನೋಡ್ಬೋದು. ನೀವು ಮೇಲೆ ಹೋಗೋದಕ್ಕೇನು ಪ್ರಾಬ್ಲಮ್ ಏನಿಲ್ಲ, ಕ್ಲೀನಾಗಿ ಎಲ್ಲನೂ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ಗೊತ್ತಾ, ಮೆಟ್ಲಾಕ್ಸಿದ್ದಾರೆ. ಇಡೀ ನೀವು ಕೋಲಾರನೇ ಫುಲ್ ಮಸ್ತಾಗಿಯೇ ನೋಡ್ಬೋದು. ಬನ್ನಿ ನೋಡಿ, ಅಲ್ಲಿಂದ 1 ನಿಮಿಷ ಆಗೋದು, ಜಾಸ್ತಿ ಏನಾಗಲ್ಲ. ಇಲ್ಲಿ ಬಂದರೆ ನೋಡಿ ಮೇಲ್ಗಡೆ ಹೋಗೋದಕ್ಕೆ ಎಷ್ಟು ಚೆನ್ನಾಗಿ ಮೆಟ್ಲೆಲ್ಲ ಮಾಡಿಸಿದ್ದಾರೆ. ಇದೆಲ್ಲ ಹತ್ಕೊಂಡು ಹೋದರೆ ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ನೀವು ಯಾವ ರೀತಿ ಕೋಲಾರನ ನೋಡ್ಬೋದು ಅಂದರೆ ಮಸ್ತಾಗಿನೇ ಇಲ್ಲೆಲ್ಲ ಕೋಲಾರನ ನೋಡ್ಬೋದು. ಯಾವ ರೀತಿ ಕೋಲಾರ ಕಾಣುತ್ತೆ ನೋಡಿ ಎಲ್ಲ. ನೋಡಿ ಗಾಯ್ಸ್, ಎಷ್ಟು ಮಸ್ತಾಗಿನೇ ನೀವು ನೋಡಿ, ಎಷ್ಟು ಚಿಕ್ಕ 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 ಮನೆಗಳು ಕಾಣ್ತಿದ್ದಾವೆ.
ಇಲ್ಲಿಂದ ನೀವು ಇಡೀ ಕೋಲಾರನೇ ನೋಡ್ಬೋದು. ಇಂಥ ನಿಮಗೆ ವ್ಯೂ ಪಾಯಿಂಟ್ ಇಲ್ಲಿ ಕೋಲಾರದ ಹತ್ರ ನಾನು ನೋಡ್ದಂಗೆ ಇಷ್ಟು ಅಡ್ವೆಂಚರ್ ಆಗಿ ಇಷ್ಟು ಟ್ರಕ್ಕಿಂಗ್ ಕೂಡ ಬರ್ಬೋದು. ಅಲ್ಲಿ ಟ್ರಕ್ಕಿಂಗ್ ಮಾಡ್ತಾನೂ ಬರ್ಬೋದಿಲ್ಲ, ಡೈರೆಕ್ಟಾಗಿ ಗಾಡಿಯಲ್ಲಿನೂ ಬರ್ಬೋದು. ಮಸ್ತಾಗಿನೇ ವ್ಯೂ ಪಾಯಿಂಟ್ ನೋಡ್ಬೋದು. ಕೋಲಾರ ಜನಕ್ಕೆ ಸ್ವಲ್ಪ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಶೇರ್ ಮಾಡಿ. ರೋಡ್ ಮಾತ್ರ ಬೈಕರ್ಸಿಗೆ ಮಾತ್ರ ಮಸ್ತಾಗಿದೆ ನೋಡಿ. ಇಲ್ಲಿ ಹತ್ತೋದಕ್ಕೆ ಯಾವ ಥರ ಕಷ್ಟಪಡ್ತೈತೆ, ಆದರೂ ಹೆಣ್ಮಕ್ಳು ಸ್ಟ್ರಾಂಗು ಅಂತ ಹೇಳ್ತಾರಲ್ಲ ನೋಡಿ, ಕೊನೆಗೆ ಹತ್ಬಿಡ್ತು. ಇಲ್ಲಿಂದ ಯಾವ ಥರ ಕೋಲಾರನ ಮಸ್ತಾಗಿ ಕಾಣ್ಬೋದು ಅಂದರೆ ನೋಡಿ, ಎಲ್ಲ ಪ್ರತಿಯೊಂದೂ ಎಷ್ಟು ನೀಟಾಗಿ ಕಾಣುತ್ತೆ ನೋಡಿ. ಎಲ್ಲ ಇಡೀ ಕೋಲಾರದ ಹೈವೇನು ನೋಡಿ, ಪ್ರತಿಯೊಂದು ಇಲ್ಲಿಂದ ನೀವು ಏನು ಬೇಕಾದ್ರೂ ನೋಡ್ಬೋದು. ಇಲ್ಲಿಂದ ಎಷ್ಟು ಮಸ್ತಾಗಿ ಕಾಣುತ್ತೆ ಕೋಲಾರದಲ್ಲಿ. ಫ್ರೀ ಇದ್ದರೆ ಕೋಲಾರದಿಂದ ಜಸ್ಟ್ 3 ಕಿಲೋಮೀಟ್ರ್ ಆಗೋದು ಟ್ರೆಕ್ಕಿಂಗು ನೋಡಿ. ಈ ಥರ ಗುಡ್ಡ ಹೊರಗಡೆ ಬಂದು ಸಿಟಿಯಲ್ಲಿದ್ದು ಬೇಜಾರಾಗಿದ್ದರೆ ಮಸ್ತಾಗಿನೇ ಬಂದು ನೀವು ಇಲ್ಲಿ ನೋಡ್ಬೋದು ನೋಡಿ. ಎಲ್ಲ ಯಾವ ಥರ ಎಲ್ಲ ಕಾಣ್ತಿದೆ ಅಂತೇಳಿ ನೋಡ್ಬೋದಲ್ಲ ನೋಡಿ. ಈ ಥರ ಎಲ್ಲ ಮತ್ತೆ ನೆಕ್ಸ್ಟ್ ವೀಡಿಯೋಗೋಸ್ಕರ ನಮ್ಮದೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಇದಕ್ಕೊಂದು ಲೈಕ್ ಮಾಡ್ಕೊಳ್ಳಿ. ಇದೇ ಥರ ವಂಡರ್ಫುಲ್ ವೀಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಮರಿಬೇಡಿ.